ರಾಜ್ಯಾದ್ಯಂತ ಉಗಾದಿ ಹಬ್ಬ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ಗಳು ಈಗ ಜಿಲ್ಲೆಯಾದ್ಯಂತ ಹೊರಡಲು ಶುರುವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈಗ ನಾವೇನಿದ್ದೀವಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ, ಅಂದ್ರೆ ಈಗ ನಾವು ಇರ್ತಕ್ಕಂಥದ್ದು ಪ್ಲಾಟ್ಫಾರ್ಮ್ ನಂಬರ್ 2 ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ನಾವು ತೆರಸ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಿಎಂಟಿಸಿ ಬಸ್ ರಾಯಚೂರಿಗೆ ತೆರಳುವಂತದ್ದು. ಜೊತೆಗೆ ಈಗಾಗಲೇ ರಾಯಚೂರಿಗೆ ಬಸ್ಗಳು ಅತಿ ಹೆಚ್ಚಿನ ನಿಟ್ಟಿನಲ್ಲಿ ಬಿಎಂಟಿಸಿ ಬಸ್ಗಳು ತೆರಳುತ್ತಾ ಇರ್ತಕ್ಕಂಥದ್ದು. ಜಿಲ್ಲೆಯಾದ್ಯಂತ ಅಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಈಗ ಬೇರೆ ಬೇರೆ ಜಿಲ್ಲೆಗಳಿಗೆ ಬಿಎಂಟಿಸಿ ಬಸ್ ತೆರಳಿದೆ. ಈಗ ನಾವು ತೋರಿಸ್ತಾ ಇರೋದು ಬಸ್ ರಾಯಚೂರದು 38ನೇ ಡಿಪೋ ಗಾಡಿ ಅಂತಾನೆ ಗೊತ್ತಾಗ್ತಾ ಇರ್ತಕ್ಕಂಥ. ಸದ್ಯಕ್ಕೆ ಕೆಎಸ್ಆರ್ಟಿಸಿ ಬಸ್ ಅಂದ್ರೆ ಏನು ರಾಜ್ಯ ರಸ್ತೆ ಸಾರಿಗೆಯಲ್ಲಿ ಈಗಾಗಲೇ ಕಂಪ್ಲೀಟ್ ಆಗಿ ಹೌಸ್ಫುಲ್ ಆಗಿ ಎಕ್ಸ್ಟ್ರಾ ಬಸ್ಗಳನ್ನು ಕೂಡ ಆಪರೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ದಾವಣಗೆರೆ, ಹುಬ್ಳಿ, ಧರ್ಮಸ್ಥಳ ಹಾಗೂ ಬೇರೆ ಬೇರೆ ಜಿಲ್ಲೆಗಳ ಅಂದ್ರೆ ಅಥಣಿ ಆಗಿರ್ಬೋದು, ಹೊಸಪೇಟೆ ಆಗಿರ್ಬೋದು, ಈ ಕಡೆಗೆ ಬರೋದು ನೋಡ್ಕೊಳ್ಳೋದಾದ್ರೆ ಅತಿ ಹೆಚ್ಚು ಜನರು ಉಗಾದಿ ಹಬ್ಬಕ್ಕೆ ತೆರಳುತ್ತಾ ಇರ್ತಕ್ಕಂಥದ್ದು. ಇವತ್ತು ಅದರಲ್ಲೂ ಕೂಡ ಶುಕ್ರವಾರದ ಸಂಜೆ ಆಗಿರೋದ್ರಿಂದ ವೀಕೆಂಡ್ ಅಂತಾನೆ ಹೇಳ್ಬೋದು. ಊರಿಗೆ ಮುಂಜಾಗ್ರತವಾಗಿ ಸುಮಾರು 1 ದಿವಸ 2 ದಿವಸ ಮುಂಚಿತವಾಗಿ ತೆರಳುತ್ತಾ ಇರ್ತಕ್ಕಂಥದ್ದು. ಇನ್ನು ಈಗ ಅಂದ್ರೆ ಜನ ಬರೋಕೆ ಶುರುವಾಗಿರ್ತಕ್ಕಂಥದ್ದು. ಇನ್ನ ಇದೇ ವಿಚಾರವಾಗಿ ನೋಡ್ಕೊಂಡೋದಾದ್ರೆ ಮೆಜೆಸ್ಟಿಕ್ ಸುತ್ತಮುತ್ತಲು ಕೂಡ ಈಗಾಗಲೇ ಟ್ರಾಫಿಕ್ ಶುರುವಾಗಿರ್ತದೆ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ವಿಜುವಲ್ಸ್ ಗಳಲ್ಲಿ ಸಾಕಷ್ಟು ಜನ ಈಗಾಗಲೇ ಬಸ್ಗಳಿಗೆ ಓಡಾಟವನ್ನ ನಡೆಸ್ತಾ ಇರ್ತಕ್ಕಂಥ. ಅದ್ರ ಓಡಾಟ ಅಂತಂದ್ರೆ ರಿಸರ್ವೇಶನ್ ಇಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಸೀಟ್ ಸಿಗುತ್ತೆ, ಯಾಕೆಂತ ಹೇಳಿದ್ರೆ ಮಹಿಳೆಯರಿಗೆ ಒಂದು ಕಡೆಗೆ ಉಚಿತ ಇರೋದ್ರಿಂದ, ಮತ್ತೊಂದು ಕಡೆಗೆ ಟಿಕೆಟ್ ಅಂತ ಅಂತಾರಾಜ್ಯ ಬಸ್ಗಳಿಗೆ ಅತಿ ಹೆಚ್ಚು ಡಿಮ್ಯಾಂಡ್ ಇರೋದ್ರಿಂದ ಖಂಡಿತವಾಗ್ಲೂ ಎಲ್ಲಿ ಸೀಟ್ ನಿರ್ವಾಹಕರು ಅಥವಾ ಚಾಲಕರು ಅನುವು ಮಾಡಿಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರಾಜ್ಯಕ್ಕೆ ಅಂದ್ರೆ ಬೆಂಗಳೂರಿನಿಂದ ಬೇರೆ ಬೇರೆ ಜಿಲ್ಲೆಗೆ ತೆರಳುವಂತ ಬಸ್ಗಳಿಗೆ ಅತಿ ಹೆಚ್ಚಾಗಿ ಡಿಮ್ಯಾಂಡ್ ಇರೋದ್ರಿಂದ ಬಿಎಂಟಿಸಿ ಬಸ್ಗಳನ್ನ ಕೂಡ ಕೆಎಸ್ಆರ್ಟಿಸಿಗಳನ್ನಾಗಿ ಮಾಡಿ ಜನರನ್ನ ತಲುಪಿಸೋಕೆ ಒಂದು ಪ್ರಯತ್ನ ಮಾಡ್ತಾರೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು. ಕ್ಯಾಮರಾ ಪರ್ಸನ್ ಗುಣಶೇಖರ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು. ನೋಡ್ಕೋತಾರೆ ಬಂದು ವೆಹಿಕಲ್ ಎಲ್ಲ ಖಾಲಿ ಆಗ್ತದೆ.